ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜದಾರಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜದಾರಿ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ನೇರವಾದ ವಿಷಯಕ್ಕೆ ಹೋಗ್ಬೋಣ. ಇವತ್ತು ಉಚಿತ ಗ್ಯಾರಂಟಿ ಈ ಗ್ಯಾರಂಟಿಗಳ ಮೇಲೆ ಜನ ಆದ್ಯತೆ ಮತಗಳಿಗೆ ಕೊಟ್ಟು ಇವತ್ತು ರಾಜ್ಯದ ಸರ್ಕಾರ, ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ 136 ಸ್ಥಾನವನ್ನು ಗೆದ್ದುಕೊಟ್ಟಿದ್ದಾರೆ. ಇದು ಇಡೀ ದೇಶದಲ್ಲಿ ಒಂದು ಮಾದರಿ ಆಗಿಬಿಟ್ಟಿದೆ. ಗ್ಯಾರಂಟಿಗಳನ್ನು ಕೊಟ್ಟರೆ ಜನ ಓಟ್ ಹಾಕ್ಬಿಡ್ತಾರೆ, ಈ ಗ್ಯಾರಂಟಿಗಳನ್ನು ನೋಡಿ ಜನ ಅದಕ್ಕೆ ಬಿದ್ದೋಗ್ಬಿಡ್ತಾರೆ ಅಂತ ತಿಳ್ಕೊಂಡು ಎಲ್ಲರೂ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾ ಇದ್ದಾರೆ. ಉಚಿತವಾದಂಥ ಗ್ಯಾರಂಟಿಗಳನ್ನು ಜನ ಒಂದು ರೀತಿ ರಿಯಾಯಿತಿನೋ ಡಿಬೇಟೋ ಸಿಕ್ಕಿದ್ರೆ ತಗೊಳ್ತಾರಲ್ಲ. ಒಂದು ಗ್ರಾಹಕರು ಹೋಗಿ ಒಂದು ಅಂಗಡಿಗೆ ದೋಚ್ಕೊಂತಾರಲ್ಲ, ಬೇಕಾದ ವಸ್ತುಗಳನ್ನ ಇಷ್ಟು ಕಮ್ಮಿ ಕೊಟ್ಟರು ಅಂತ, ಆ ರೀತಿ ಬಂದೆಲ್ಲ ತಮ್ಮ ಓಟ್ಗಳನ್ನ ಪಕ್ಷಗಳಿಗೆ ಹಾಕ್ಬಿಟ್ಟು ಅವನ್ನ ಗೆಲ್ಲಿಸುವಂಥ ಪರಂಪರೆ ಇಲ್ಲಿಂದನೇ ಶುರು ಆಗ್ಬಿಟ್ಟಿದೆ. ತೆಲಂಗಾಣ ಸರ್ಕಾರ ಅಲ್ಪಸಂಖ್ಯಾತರಿಗೆ ಇಷ್ಟು ರಿಯಾಯಿತಿ, ಇಷ್ಟು ವಿನಾಯಿತಿ, ಇಷ್ಟು ಗ್ಯಾರಂಟಿ. ಕರ್ನಾಟಕದಲ್ಲಿ ಮೋದಿ ಅವರು ಒಂದು 14 ಗ್ಯಾರಂಟಿ, ಕಾಂಗ್ರೆಸ್ ಅವ್ರನ್ನ ಮೀರಿಸಿ ಒಂದು 25 ಗ್ಯಾರಂಟಿ. ಈಗಾಗಲೇ 5 ಗ್ಯಾರಂಟಿ ಮೇಲೆ ಗೆದ್ದಿದ್ದಾರೆ, ಇನ್ನೊಂದು 25 ಗ್ಯಾರಂಟಿ. ಅದು ಸರಿ ಸ್ವಾಮಿ, ಗ್ಯಾರಂಟಿಗಳಿಂದ ಏನಾಗ್ತಾ ಇದೆ ಜನಗಳಿಗೆ? ಗ್ಯಾರಂಟಿಗಳಿಂದ ನಮ್ಮ ಆರ್ಥಿಕ ಹೊರೆ ಹೆಚ್ಚಾಗ್ತಾ ಇದೆ, ಸಾಲ ಹೆಚ್ಚಾಗ್ತಾ ಇದೆ. ಎಲ್ಲಿಂದ ತರ್ತಾರೆ ಇವರು? 2,2 ಸಾವಿರ ರೂಪಾಯಿ ಮನೆಗೆ ಗೃಹಲಕ್ಷ್ಮಿ ಯೋಜನೆ ಎಲ್ಲಿಂದ ತರ್ತಾರೆ? 3,3 ಸಾವಿರ ರೂಪಾಯಿ ನಿರುದ್ಯೋಗ ಭತ್ಯೆ ಎಲ್ಲಿಂದ ತರ್ತಾರೆ? ಪಡಿತರಕ್ಕೆ ಅಕ್ಕಿಗೆ ದುಡ್ಡು. ಈ ಎಲ್ಲ ದುಡ್ಡು ಒಂದು ಕಂದಾಯದ ರೂಪದಲ್ಲೇ ಬರಬೇಕಲ್ವಾ? ಎಲ್ಲೂ ಬೇರೆ ಏನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಮಂತ್ರಿಗಳು ಕೂತ್ಕೊಂಡು ಏನಾದರೂ ಮಾಯ ಮಾಡೋಕ್ಕಾಗುತ್ತಾ? ಇಲ್ಲ. ಬರ ಪರಿಹಾರ ನಿಧಿ ಇಲ್ಲ, ರೈತರಿಗೆ ಸಾಲ ಸಂಪನ್ಮೂಲಗಳಿಲ್ಲ, ಬಡ್ಡಿ ಮನ್ನಾ, ಸಾಲ ಮನ್ನಾ, ಎಲ್ಲ ಆರ್ಥಿಕ ಹೊರೆಯನ್ನು ನಿವಾರಿಸಬೇಕಂದ್ರೆ ಇವರು ಸರ್ಕಾರಿ ವ್ಯವಸ್ಥೆಗಳನ್ನು, ಸರ್ಕಾರಿ ಕಾರ್ಖಾನೆ ಯಂತ್ರಗಳನ್ನು, ಸರ್ಕಾರಿ ಒಂದು ಆಸ್ತಿಗಳನ್ನು ಮಾರಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತು ಬರೀ ಒಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ನಾನೇನೇನು ಹೇಳ್ತಾ ಇಲ್ಲ. ಜನತೆ ನಾಳೆ ಅವ್ರ ಮೇಲೆ ಹಾಕಿದಂಥ ಸಾಲವನ್ನು ಯಾಕೆ ತಡ್ಕೋತಾರೆ? ಈ ಕಂದಾಯವನ್ನು ಯಾಕೆ ತಡ್ಕೊತಾರೆ ಅವರು? ಯೋಚನೆ ಮಾಡಬೇಕು ನಾವು. ನಮಗೆ ಅದಷ್ಟೇ ಅಲ್ಲ, ಈಗ ಆ ಒಂದು ಅಲ್ಪಸಂಖ್ಯಾತರಿಗೆ ಇಷ್ಟು ಗ್ಯಾರಂಟಿ ಪ್ರಮಾಣದ ಹಣ ಇಷ್ಟು ಕೋಟಿ ಕೊಟ್ಟಿದ್ದೀರಾ, ದಲಿತರಿಗೆ ಇಷ್ಟು ಕೋಟಿ ಕೊಟ್ಟಿದ್ದೀರಾ, ಹೆಂಗಸರಿಗೆ ಇಷ್ಟು ಕೊಟ್ಬಿಟ್ರಿ, ಗಂಡಸರಿಗಿಲ್ಲ. ಈ ವರ್ಗ ಭೇದ ತಾರತಮ್ಯ ಜಾಸ್ತಿ ಆಗ್ತಾ ಇದೆ. ಆರ್ಥಿಕ ಹೊರೆ ಒಂದು ಕಡೆ ಆದರೆ ಈ ವರ್ಗ ಭೇದದ ತಾರತಮ್ಯ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಇವುಗಳಿಂದ ಮತ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ, ಧರ್ಮಗಳ ನಡುವೆ ದ್ವೇಷ ಶುರುವಾಗ್ತಾ ಇದೆ. ಇವರು ಒಂದೇ ಪಕ್ಷದ ಕಡೆ, ಒಂದೇ ಧರ್ಮದ ಕಡೆ ವಾಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ಬೇರೆ ಬರ್ತಾ ಇದೆ. ಅದಷ್ಟೇ ಅಲ್ಲ, ನಮಗೆ ಈ ಉಚಿತ ಗ್ಯಾರಂಟಿಗಳಿಂದ ನಮ್ಮಲ್ಲಿ ವ್ಯತ್ಯಾಸಗಳಾಗ್ತಾ ಇದ್ದಾವೆ. ನಮಗೆ ಬೇಕಾ ಗ್ಯಾರಂಟಿಗಳು? ಜನಕ್ಕೆ ಗ್ಯಾರಂಟಿ ಬೇಕಾ? ಜನಕ್ಕೆ ಬೇಕಾಗಿರೋದೇನು? ಉಚಿತವಾದಂಥ ಒಂದು ಒಳ್ಳೆಯ ಆರೋಗ್ಯ ಎಲ್ಲರಿಗೂ ಸೇರಿ, ಉಚಿತವಾದಂಥ ಶಿಕ್ಷಣ ಅವು ಎಲ್ಲರಿಗೂ ಸೇರಿ, ಉಚಿತವಾದಂಥ ಒಂದು ಸರ್ಕಾರಿ ವ್ಯವಸ್ಥೆಗಳು ಭ್ರಷ್ಟಾಚಾರ ರಹಿತವಾಗಿ. ಭ್ರಷ್ಟರು ಎಲ್ಲಿದ್ದಾರೆ ಎಲ್ಲಿಲ್ಲ ಅಂತ ಏನೂ ಹೇಳಲಿಕ್ಕಾಗೋದಿಲ್ಲ. 99 ಪಾಲು ಅವರೇ. ಯಾಕೆಂದರೆ ಉದ್ಯೋಗ ಗಳಿಸ್ಬೇಕಾದ್ರೆ ಅವರು ಆ ಲಂಚವನ್ನು ಕೊಟ್ಟು ಬರ್ತಾರೆ. ಲಂಚ ಕೊಟ್ಟವನು ಪ್ರಾಮಾಣಿಕತೆಯಿಂದ ದುಡಿಯೋಕ್ಕೆ ಆ ಸಂಬಳದಲ್ಲಿ ಅವನು ಆ ಬಡ್ಡಿನೂ ಕೂಡ ತೀರ್ಸೋಕ್ಕಾಗೋದಿಲ್ಲ. ಸರ್ಕಾರಿ ವ್ಯವಸ್ಥೆ ಆಗಿಬಿಟ್ಟಿದೆ. ಈ ಭ್ರಷ್ಟಾಚಾರ ರಹಿತವಾದಂಥ ವ್ಯವಸ್ಥೆ ಬೇಕು ನಮಗೆ. ಈ ತೆರಿಗೆಗಳ ಕಡಿವಾಣ, ತೆರಿಗೆಗಳು ಹೆಚ್ಚಾಗ್ತಾ ಇದ್ದಾವೆ. ಯಾಕೆಂದರೆ ಸಾಲ ಸೌಲಭ್ಯಗಳನ್ನು ಕೊಡ್ತಾರಲ್ಲ, ಗ್ಯಾರಂಟಿಗಳು ಕೊಡ್ತಾರಲ್ಲ, ಕಂದಾಯ ಅದು ಇದು ಅಂತೇಳಿ ತೆರಿಗೆಗಳು ಜಾಸ್ತಿ ಆಗ್ತಾ ಇದೆ. 10 ರೂಪಾಯಿ ಇದ್ದಿದ್ದು 30 ರೂಪಾಯಿ, 30% ರಿಜಿಸ್ಟರ್ ಫೀಸ್ ಹೆಚ್ಚು ಮಾಡಿದ್ದಾರೆ. ಪಾಣಿಗೆ 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈ ರೀತಿ ಜಾಸ್ತಿ ಮಾಡ್ತಾ ಹೋಗ್ತಾ ಇರೋದ್ರಿಂದ ಜೀವನ ಸುಧಾರಣೆ ಆಗ್ತಾ ಇಲ್ಲ ನಮ್ಮದು. ನಮಗೆ ಜೀವನ ಸುಧಾರಣೆ ಆಗಬೇಕು. ನಮಗೆ ಬೇಕಾಗಿರೋದು ನ್ಯಾಯ. ನಮಗೆ ರಾಜಕಾರಣಿಗಳಿಂದ ಯಾವ ಗಿಫ್ಟ್ಗಳು ಬೇಡ. ನಮ್ಮ ಜೀವನ ಸುಧಾರಣೆ ಬೇಕು. ಕಳಪೆ ವ್ಯವಸ್ಥೆಗಳನ್ನು ತೊಲಗಿಸೋಣ ನಾವು, ಸರ್ಕಾರಿ ವ್ಯವಸ್ಥೆಗಳನ್ನು ಸುಧಾರಣೆ ತರೋಣ ನಾವು. ಇವುಗಳು ನಮಗೆ ಮಾದರಿ ಆಗಬೇಕು. ನಮ್ಮ ಮಕ್ಕಳು ಪ್ರತಿ ವರ್ಷ ಹೆಚ್ಚು ಇವತ್ತು ನಮ್ಮ ಸಾಕ್ಷರತಾ ಅಂಶ ಹೆಚ್ಚಾಗ್ತಾ ಇದೆ, ಲಿಟ್ರಸಿ ಪಾಯಿಂಟ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಆ ಒಂದು ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನು ಕೊಡಬೇಕು. ಸರ್ಕಾರಿ ಸ್ವಾಮ್ಯದ ಫ್ಯಾಕ್ಟ್ರಿಗಳು ಏನೆಲ್ಲ ಇದ್ದಾವೆ ಅವುಗಳನ್ನ ಉತ್ತೇಜಿಸಬೇಕು. ಇವತ್ತು ಅವೆಲ್ಲ ಖಾಸಗೀಕರಣ ಆಗ್ತಾ ಇದ್ದಾವೆ. ಖಾಸಗೀಕರಣ ಕಮ್ಮಿ ಆಗಬೇಕು, ಸರ್ಕಾರದ ಉತ್ಪನ್ನಗಳಾಗಬೇಕು, ದೇಶೀಯ ಮಾರುಕಟ್ಟೆಗಳು ಹೆಚ್ಚಾಗಬೇಕು. ನಾವೆಲ್ಲ ವಿದೇಶಿ ವಸ್ತುಗಳ ವ್ಯಾಮೋಹವನ್ನು ಬಿಡಬೇಕು. ನಾವು ಇಲ್ಲಿಂದ ನಮ್ಮ ಕಂದಾಯದ ಹಣವನ್ನು, ನಮ್ಮದ ಒಂದು ಹಣವನ್ನು ಅವರು ಕೊಡ್ತಾ ಇದ್ದೀವಿ. ಈ ಪರಿಸ್ಥಿತಿ ನಮ್ಗೆ ಯಾಕೆ ಬೇಕು? ನಮಗೆ ಬೇಕಾ ಈ ವ್ಯವಸ್ಥೆ? ನಮಗೆ ಬೇಕಾಗಿರೋದು ಜೀವನ ಸುಧಾರಣೆಯೇ ಹೊರತು ಗ್ಯಾರಂಟಿಗಳಲ್ಲ. ಹಾಗೆಯೇ ಬರೀ ಗ್ಯಾರಂಟಿ ವ್ಯವಸ್ಥೆ ಮಾತುಗಳಲ್ಲ, ಇವರು ಬಣ್ಣದ ಮಾತುಗಳು, ಬಣ್ಣದ ಭಾಷಣಗಳಿಗೆ ಸಿಕ್ಕಿ ಜನ ನಶಿಸಿ ಹೋಗ್ತಾ ಇದ್ದಾರೆ. ಯುವಕರು ನಗೆಪಾಟ್ಲಿಗೆ ಸಿಗ್ತಾ ಇದ್ದಾರೆ. ಎಲ್ಲ ಇವ್ರನ್ನ ನೋಡಿದ್ರೆ ಒಳ್ಳೆ ಹಾಸ್ಯ ಚಕ್ರವರ್ತಿ ವೇದಿಕೆ ಮೇಲೆ ಬಂದ ಅನ್ನಂಗಾಗಿದೆ ಇವ್ರನ್ನ.
ಒಬ್ಬರನ್ನೊಬ್ಬರು ಬೈಕೊಂಡು ಒಬ್ಬರನ್ನೊಬ್ಬರು ಬಡಿದಾಡ್ಕೊಂಡು ಒಬ್ಬರನ್ನೊಬ್ಬರು ಅನ್ಬಾರ್ದು ಅಂದ್ಕೊಂಡು ಮಾತುಗಳಲ್ಲಿ ನಾನಾ ರೀತಿ ವ್ಯವಸ್ಥೆ ಒಂದು ತಿರ್ಚ್ಕೊಂಡು ಇವೆಲ್ಲ ಬೇಕಾ ನಮಗೆ ಬೇಕಾಗಿರೋದು ನಾವು ಹೇಳ್ತಾ ಇದ್ದೀವಿ. ನಮಗೆ ಜನಗಳಿಗೆ ಏನು ಬೇಕು ಅಂತ ಜನ ನಿರ್ಧಾರ ಮಾಡಬೇಕು. ಅದೇ ನಿಜವಾದ ಪ್ರಜಾಸತ್ತಾತ್ಮಕ ಸರ್ಕಾರ, ಅದೇ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂಥ ಒಂದು ಸಾಂವಿಧಾನಿಕ ನಿರ್ಧಾರ. ಅದನ್ನೇ ಅಂಬೇಡ್ಕರ್ ಅವರ ಆಶಯ ಮತ್ತು ಈ ಭಾರತ ದೇಶದ ಅಖಂಡ ಭಾರತ ದೇಶದ ಸಾಂವಿಧಾನಿಕ ವಿಧಿವಿಧಾನಗಳು ಕೂಡ ಅದನ್ನೇ ಹೇಳುತ್ತೆ. ಇಷ್ಟೆಲ್ಲ ಹೇಳಿ ತಿಳ್ಕೊಂಡಿರೋ ನಾವು ಉಚಿತ ಅಂತ ಹೋಗಿರೋ ಅನೇಕ ದೇಶಗಳನ್ನು ಇವತ್ತು ನಾವು ಗಮನಿಸ್ತಾ ಇದ್ದೀವಿ. ಅವೆಲ್ಲ ಭಂಡಾರ ಬೊಕ್ಕಸಗಳನ್ನು ಕರ್ಕೊಂಡು ವಿದೇಶಿ ಸಾಲ ಹೆಚ್ಚಾಗಿ ಬೀದಿಗೆ ಬಿದ್ದೋಗಿದ್ದಾವೆ. ನಾವು ಭಾರತ ದೇಶ ಹಂಗಾಗಬಾರ್ದು. ಭಾರತ ದೇಶ ಸಂಪದ್ಭರಿತ ದೇಶ. ಮಾನವ ಸಂಪನ್ಮೂಲ ಇಲ್ಲಿ ಪ್ರಮುಖವಾಗಿ ನಮ್ಮ ಜನಗಳ ಏನಿದೆ ಜನಸಂಖ್ಯೆ, ಆ ಜನಸಂಖ್ಯೆಗಳಲ್ಲಿ ಶಕ್ತಿಯುತ ಗೌರವಯುತ ಜನ ಜಾಸ್ತಿ ಇದ್ದೀವಿ, ವಿದ್ಯಾವಂತ ಜನ ಜಾಸ್ತಿ ಇದ್ದೀವಿ, ಶ್ರಮಜೀವಿಗಳು ಮತ್ತು ವಿಜ್ಞಾನಿಗಳು ಸಂಶೋಧಕರು ಜಾಸ್ತಿ ಇದ್ದೀವಿ. ನಮ್ಮ ಸಂಪನ್ಮೂಲಗಳನ್ನು ಬಳಸ್ಕೊಳ್ಳುವಂಥ ರೀತಿನೇ ಬೇರೆ ರೀತಿಯಾಗಿದೆ. ಸೊ ನಾವೇನು ಹೇಳ್ತಾ ಇದ್ದೀವಿ, ಈ ಒಂದು ಗ್ಯಾರಂಟಿ ಯೋಜನೆಗಳ ಬದಲಾಗಿ ನಮಗೆ ನ್ಯಾಯಯುತವಾದಂಥ ಸರ್ಕಾರದಿಂದ ನೇರವಾಗಿ ನಮಗೆ ಜನರಿಗೆ ನೆರವಾಗಬೇಕು. ಯಾವ ದಲ್ಲಾಳಿಗಳು ಬೇಡ, ರೈತರ ಮಧ್ಯೆ ದಲ್ಲಾಳಿಗಳು ಬೇಡ. ಅದನ್ನು ನಿವಾರಿಸಿ ರೈತರು ಉದ್ಧಾರ ಆಗುತ್ತೆ. ರೈತರು ಇವತ್ತು ವ್ಯವಸ್ಥಿತವಾದಂಥ ಒಂದು ರೀತಿ ಇಲ್ಲ ಅವರ ಜೀವನ. ಅವರು ಮಾಡಿರೋದಂಥದ್ದು, ಅವ್ರು ಬೆಳೆದಿರುವಂಥ ಬೆಳೆಗೆ ಸರಿಯಾದಂಥ ಬೆಳೆಗಳು ಸಿಗ್ತಾ ಇಲ್ಲ. ಅವ್ರ ಮಾರುಕಟ್ಟೆ ಬೆಲೆ ಅವ್ರು ಬೆಳೆದಿರೋ ಬೆಲೆಗಿಂತ ಜಾಸ್ತಿ ಇರಬೇಕು, ಮಾರುಕಟ್ಟೆಯಲ್ಲಿ ಅಷ್ಟು ಬೆಲೆನೇ ಸಿಗ್ತಾ ಇಲ್ಲ. ರೈತರು ಉದ್ಧಾರ ಆಗಲಿಲ್ಲ ಅಂದರೆ ನಾವು ಹೆಂಗೆ ಬದುಕೋಕ್ಕೆ ಸಾಧ್ಯ ಆಗುತ್ತೆ? ಯೋಧರು ನಿಶ್ಚಿಂತೆಯಿಂದ ಸೇವೆ ಮಾಡಬೇಕು ಅಂದರೆ ಅವರಿಗೆ ಪಿಂಚಣಿ ಸೌಲಭ್ಯಗಳು, ಅವರಿಗೆ ಔಷಧೀಯ ಸೌಲಭ್ಯಗಳು, ಅವರ ಆರೋಗ್ಯ ಸೌಲಭ್ಯಗಳು ಹೆಚ್ಚು ಇರಬೇಕು. ಅದು ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಎಲ್ಲಿ ಒಂದು ಈ ಅಸಮಾಧಾನಕರ ವಿಷಯಗಳಿದೆ ಅವೆಲ್ಲವನ್ನು ಕಮ್ಮಿ ಮಾಡುವಂಥದ್ದಾಗಬೇಕು. ಮತ್ತು ಇಡೀ ನಮ್ಮ ಭಾರತ ದೇಶವನ್ನು ತಗೊಂಡ್ರೆ ನೆಗ್ಲೆಕ್ಟೆಡ್ ಏರಿಯಾ, ಎಲ್ಲಿ ನಿರ್ಲಕ್ಷ್ಯ ಮಾಡಿದ್ದೀವಿ, ಎಲ್ಲಿ ಭಾರತೀಯತೆನೇ ಮನಸ್ಸಲ್ಲಿಲ್ವೋ, ಎಲ್ಲಿ ನಾನು ಭಾರತೀಯನ ಅನ್ಕೊಂಡಿಲ್ವೋ, ಆ ಭಾರತೀಯತೆಯನ್ನು ತುಂಬಿಸುವಂಥ ಕೆಲಸಗಳಾಗಬೇಕು. ಅಖಂಡ ಭಾರತದಲ್ಲಿ ನಾವೆಲ್ಲರೂ ಭಾರತೀಯರು ದೇಶದ ಪರವಾಗಿ ನಿಲ್ಲುವಂಥದ್ದಾಗಬೇಕು. ಇಲ್ಲ ನಾನು ಈ ಧರ್ಮದವನು, ಈ ದೇಶವನ್ನು ನನ್ನ ದೇಶ ಅಂತಲೇ ಒಪ್ಕೊಳ್ಳಲ್ಲ, ನಮ್ಮದು ಇದು ಹಿಂದೂ ರಾಷ್ಟ್ರ, ನಮ್ಮದು ಇದು ಆದಾಶ, ಈ ರೀತಿ ಮನೋಭಾವನೆಗಳನ್ನು ಬಿಟ್ಟುಬಿಡಬೇಕು. ಎಲ್ಲರಲ್ಲಿ ಸಾರ್ವತ್ರಿಕವಾಗಿ ಭಾರತೀಯತೆ, ನಾನು ಭಾರತೀಯ ಅನ್ನೋ ಮನೋಭಾವನೆ ಹೆಚ್ಚಾಗಬೇಕು. ಅದಕ್ಕೆ ಪೂರಕವಾಗಿ ರಾಜಕಾರಣಿಗಳು ನಿಂತ್ಕೊಂಡು ಇದನ್ನು ಪ್ರಚೋದನೆ ಮಾಡೋ ಕೆಲಸ ಆಗಬೇಕು ಹೊರತು ಈ ಜನಗಳನ್ನು ಒಡೆದು ಆಳುವ ನೀತಿ ಬ್ರಿಟಿಷ್ ಕೊಟ್ಟು ಹೋದ್ರಲ್ಲ ಅದನ್ನೇ ಇಟ್ಕೊಂಡು ಇದುವರೆಗೂ ನಮ್ಮನ್ನು ಪಾಲಿಸ್ತಾ ಇದ್ದಾರೆ. ನಾವು ಕೂಡ ಅದಕ್ಕೆ ತಕ್ಕಂತೆ ವಾಲ್ತಾ ಇದ್ದೀವಿ, ವಾಲ್ಗ ಓದ್ತಾ ಇದ್ದೀವಿ, ಅವ್ರು ಹೇಳಿದಕ್ಕೆಲ್ಲ ತಲೆ ಆಡಿಸ್ತಾ ಇದ್ದೀವಿ. ಇದು ನಿಲ್ಲಬೇಕು. ನಮ್ಮ ದೇಶದಲ್ಲಿ ಗ್ಯಾರಂಟಿಗಳಿಂದ ನಾವು ಮುಕ್ತಿ ಪಡಿಬೇಕು. ನಮಗೆ ಇವ್ರು ಮಾಡುವಂಥ ಅಪರಾಧಗಳಿಂದ ನಮ್ಮ ತಲೆ ಮೇಲೆ ಏನೂ ಮಾಡಿಲ್ದಾರೋ ನಾವು ನಮ್ಮ ತಲೆಗಂದ ತಲೆಗೊರೆ ಮೇಲೆ ಸಾಲ ಹೊತ್ಕೊಬೇಕು. ನಮ್ಮ ಪ್ರತಿಯೊಬ್ಬರ ತಲೆ ಮೇಲೆ ಇಷ್ಟು ಸಾಲ ಅಂತ ಇದೆ ಅಂತ ಹೇಳಿದ್ರೆ, ಹುಟ್ಟೋ ಮಕ್ಕಳ ಮೇಲೆ ಇಷ್ಟು ಸಾಲ ಇದೆ ಅಂತ ಹೇಳಿದ್ರೆ ಎಲ್ಲಿದ್ದೀವ್ರಿ ಸ್ವಾಮಿ ನಾವು? ಸೊ ದಯಮಾಡಿ ಗ್ಯಾರಂಟಿಗಳಿಗೆ ನೀವು ಯಾವುದು ಆಸ್ಪದ ಕೊಡಬೇಡಿ ಜನರೇ. ನಿಮಗೆ ಬೇಕಾಗಿರುವಂಥದ್ದು ಏನು ಅನ್ನೋದನ್ನು ನೀವು ಜನಗಳು ಅವ್ರು ಮನದಟ್ಟು ಮಾಡಿ ರಾಜಕಾರಣಿಗಳು ತಿಳಿಸಿ, ನಿಮ್ಮ ಸರ್ಕಾರಗಳಿಂದ ನಾವು ನಿರೀಕ್ಷೆ ಮಾಡ್ತಾ ಇರೋದು ಇದೇನಪ್ಪ, ನಮ್ಮ ದೇಶನ ಕಾಪಾಡಿ, ಮೊದಲು ನಮ್ಮ ದೇಶ ಉಳಿಲಿ, ನಮ್ಮ ನಡುವೆ ದ್ವೇಷ ಹಚ್ಚೋದನ್ನು ಬಿಡಿ, ನಮ್ಮಲ್ಲಿ ಪ್ರಾಮಾಣಿಕತೆ ಹೆಚ್ಚಾಗಲಿ, ಭ್ರಷ್ಟಾಚಾರ ತೊಲಗಲಿ, ಸುಧಾರಣೆಗಳಾಗಲಿ ಅನ್ನೋದೇ ನಮ್ಮ ಆಶಯಗಳಾಗಬೇಕು ಅಂತ ಹೇಳ್ತಾ, ಈ ಗ್ಯಾರಂಟಿಗಳಿಂದ ಯಾರಿಗೂ ಒಳ್ಳೆಯದಾಗಲ್ಲ ಅಂತ ಹೇಳ್ತಾ ನಾನು ಈ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಆಲೋಚನೆ ಮಾಡಿ, ಮತದಾನ ನಿಮ್ಮದು, ವಿವೇಕ ನಿಮ್ಮದು, ವಿವೇಚನೆ ನಿಮ್ಮದು, ಈ ಪಾಪಿಗಳಿಂದ ವಿಮೋಚನೆ ಕೂಡ ನಿಮ್ಮದೇ ಅಂತ ಹೇಳ್ತಾ ನಾನಿದ್ದೀನಿ ನಿಮ್ಮ ಜೊತೆ. ಧನ್ಯವಾದಗಳು. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.